ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀಕರಣ ಲಾಗ್ಸ್. ಇವತ್ತಿನ ಲಾಗ್ಗಳಿಗೆ ಏನು ಮಾಡ್ತೀನಿ ಅಂದರೆ ನೋಡೋಣ. ನಿನ್ನೆ ಸಂಕ್ರಮಣ ಆಯ್ತಲ್ವ. ಸಂಕ್ರಮಣ ದಿವಸ ಕರಿ ಅಂತ ಹೇಳ್ತಾರೆ. ಕರಿ ಇರ್ತೈತಲ್ಲ, ಏನಾರ ಕರಿದು ಮಾಡಬೇಕು ಅಂತ ಇವತ್ತು ನಾನು ದೋಸೆ ಮಾಡತ್ತೀನಿ ರೀ. ಸಂಕ್ರಮಣದ ಕರಿ ಅಂತ ನೋಡೋಣ ಬರ್ರಿ. ಹಂಗೆ ಅದಕ್ಕೆ ಬಟಾಟೆ ಪಲ್ಯ ಮಾಡ್ಕೊಳತ್ತೀನಿ. ಎಷ್ಟು ಕರಿಬೇವು, ನಾನು ಬಟಾಟೆ ಪಲ್ಯ ಮಾಡತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಹಸಿ ಖಾರ ಆದರೆ ಚಲೋ. ಈ ಕಡೆ ನಮ್ಮ ಕಡೆ ನಾವು ಹಸಿ ಖಾರ ಹಾಕ್ತೀವಿ, ಹಿಂಗಾದ್ರೆ ಮಸ್ತ್ ಆಗುತ್ತೆ. ನಮ್ಮ ಹುಡುಗರು ಮೆಣಸಿನ್ಕಾಯಿ ತಿನ್ನಲ್ರಿ, ಆರಿಸಿ ಹೊಡಿತಾವೆ. ಹಿಂಗಾಗಿ ನಾವು ಹಸಿ ಖಾರನ ಪೇಸ್ಟ್ ಮಾಡಿ ಇಟ್ಟಿರ್ತೀವಿ, ಫ್ರಿಜ್ನಾಗ ಹಾಕ್ತೀವಿ. ಸ್ವಲ್ಪ ಲಿಂಬೆಹಣ್ಣು ಹಾಕ್ತೀನಿ. ಲಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಬರುತ್ತೆ. ನೋಡ್ರಿ, ನಮ್ಮ ಬಟಾಟೆ ಪಲ್ಯ ರೆಡಿ ಆಯಿತು. ಸ್ವಲ್ಪ ಬಿಸಿ ಆದ ಗ್ಯಾಸ್ ಮೇಲೆ ಈಗ ಚಟ್ನಿ ರೆಡಿ ಮಾಡೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ರಿ. ಅದಕ್ಕೆ ಈ ಚಟ್ನಿ ಕುಡಿಸ್ಕೊಳ್ಬೇಕು.
ಸ್ವಲ್ಪ ಹಸಿರಾಗಿ ಮಾಡಿದ್ರೆ ಚಲೋ ಆಗುತ್ತೆ ಈ ಚಟ್ನಿ. ಬಾ ಸೀದಾ ಇಟ್ಬಿಡು ಅಲ್ಲಿ. ಬನ್ನಿ ಏನೋ ಮರ ಹೇಳ್ಕೊಂಬನ್ನಿ ಬೈ ಒಂದೇ ಕೊಂಬರ ಚಂದ ಒಬ್ಬ ಮರ ಸುಮ್ಮನೆ ಓಡೋಕಣ ಮತ್ತೆ ಚೆನ್ನಾಗ ಯಾರು ಕರೆ ಬರೋಣ. ಚಟ್ನಿ ರೆಡಿ. ಪಟಾಟಿ ರೆಡಿ ರೆಡಿ. ದೋಸೆ ಹಾಕ್ಬಿಡು. ಈಗ ದೋಸೆ ಹಾಕ್ತೀವಿ. ಶಾಣೆ ನಮ್ಮ ಹೇಳಿದ ಭಾಳ ಶಾಣೆ ಚಂದ ಮಾಡ್ತಾರೆ ಎಲ್ಲ ಬರೋರು ಮಾಡ್ತಾರೆ. ಆದ್ರೆ ಟೈಮ್ ತಪ್ಪಿಸ್ತಾವೆ ನಾವು ಏನು ಮಾಡ್ತಾವೆ. ಯಾವಾಗಾರ ಸುಟ್ಟಿ ಇದ್ದಾಗ ತಿನ್ಬೇಕಾಗುತ್ತೆ. ಬರ್ತಾನ ಅವನು ಈಗ ಹಸುಗ ಮಾಡಿ ಮಾಡಿ ಅದೇ ಇವತ್ತು ಒಂದು ದೋಸೆ ಮಾಡಿ ಎಲ್ಲರಿಗೆ ಎಳೆದೊಗಿಬೇಕು ಇವತ್ತು. ಅದಕ್ಕೆ ಕರಿ ಅಂತ. ನಾನು ಪಳಕ ಮಾಡೋದು ಕಲ್ತಿರಪ್ಪ ಕಲಿತಾ ನೀರು ಹಾಕಿ ಚಟ್ನಿ ಭಾಳ ಸ್ವಲ್ಪ ಸ್ವಲ್ಪ ಒಂದು ಸಾಲು ಹಾಕಿದ್ರೆ ಮುಗಿದಿದ್ದೆ. ಇದು ಎಲ್ಲರಿಗೆ ನಿಮ್ಮ ಹತ್ರ ಇಳಬೇಕು ಇವತ್ತು ಕರಿಯಕ್ಕೆ ಇವತ್ತು. ವಿಡಿಯೋ ಚಲೋ ಐತಿ. ವಿಡಿಯೋ ಚಲೋ ಐತಿ. ಸಾಲು ಹೇಳ್ತಾರಪ್ಪ ಇಷ್ಟು ಸಾಕು. ಇಷ್ಟು ಮಾಡಬೇಕು. ಬಂದು ಹೇಳೋಣ ಪುಳಿದ ಪಾಠ ತಿನ್ನೋಣ ಹೇಳ. ಇನ್ನೊಂದು ದೊಡ್ಡದು ಮಾಡಲಿ ಹಾಂ ಸಣ್ಣ ಮಾಡಲಿ ದೊಡ್ಡದು ಹೀಗೆ ಮಾಡಿ ಇಷ್ಟೇ ಇದಕ್ಕೆ ಮಾಡಿ ಅಷ್ಟೇ ಮತ್ತೆ ಲೇಟ್ ಆಗೈತ್ರಿ ನಮ್ದು ದೋಸೆ ಮಾಡೋದು. ಹೀಗಾಗಿ ಟಿಫಿನ್ ಲೇಟ್ ಆಯಿತು.
ಅದೇ ಕುನಿತಗ ಹಾಕ್ತೀನಿ. ಹಿಂಗೆ ಏನು ಮಾಡಲಿ, ದಪ್ಪ ಮಾಡೇ ಕ್ರಿಸ್ಪಿ ಮಾಡಲಿ? ಪಲ್ಯ ಮಾಡಿ ನೋಡ್ರಿ, ನಮ್ಮ ದೋಸೆ ರೆಡಿ ಆಗ್ತಾವ. ಇನ್ನೊಂದು ಹೆಂಗೆ ಹಾಕಿ, ಕ್ರಿಸ್ಪಿ ಹಾಕ್ರಿ, ಏನು ದಪ್ಪ ಹಾಕಿ? ಹಾಂ, ನೋಡ್ರಿ ನಮ್ಮದು ಟಿಫಿನ್ ಲೇಟ್ ಆಗೈತಿ ಈಗ ಫ್ರೆಂಡ್ಸ್. ಬರೀ ಎಲ್ಲರೂ ದೋಸೆ ತಿನ್ನೋಣಂತ, ಕರಿ ಇಲ್ಲ, ಹೀಗಾಗಿ ದೋಸೆ ಮಾಡೀನಿ. ನೋಡಿ, ನಮ್ಮ ದೋಸೆ ರೆಡಿ ಆಯಿತು. ನೋಡಿರಿ, ಮತ್ತು ನಾನು ಈಗ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಯಾಕಂದ್ರೆ ನಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇನ್ನು ನಾನು ಸ್ನಾನ ಮಾಡಿದ್ದಿಲ್ಲ. ಸ್ನಾನ ಮಾಡಿ ಆಮೇಲೆ ಟಿಫಿನ್ ಮಾಡಿ ಸ್ವಲ್ಪ ಹಂಗೆ ಮಲ್ಕೊಂಡಿದ್ದೆ. ನಿದ್ದೆ ಹತ್ತಿಬಿಡ್ತು. ಆಮೇಲೆ ಈಗ ಎದ್ದು ದೀಪ ಅದು ಹಚ್ಚಿ ಟೀ ಮಾಡತ್ತೀನಿ. ಟೀ ಮಾಡಿದ ಕೂಡಲೇ ಹಾಗೆ ಮುಂಜಾನೆ ದೋಸೆ ಮಾಡಿದ್ನೆಲ್ಲ ಅದನ್ನೇ ಹಿಟ್ಟಿತ್ತು, ಮತ್ತು ಹುಡುಗರು ಅದನ್ನೇ ಮಧ್ಯಾಹ್ನದಾಗ ತಿಂದರು. ಆಯ್ತಂತ ಅದ್ರ ಮೇಲೆ ಬಿಟ್ಟಿದ್ದೆ. ಈಗ ನೋಡಿರಿ, ಮತ್ತೀಗ ಸ್ವಲ್ಪ ಊಟಕ್ಕದು ಸ್ವಲ್ಪ ಮಸಾಲೆ ರೈಸ್ ಏನಾದರೂ ಮಾಡಬೇಕಂತ ಮಾಡೀನಿ. ಬರ್ರಿ ಈಗ ನೋಡೋಣ. ನೋಡ್ರಿ, ನಾನು ಟೀ ಮಾಡತ್ತೀನಿ. ಟೀ ಮಾಡಿ ಕುಡಿದು ಆದ ನಂತರ ಆಮೇಲೆ ಸ್ವಲ್ಪ ಮಸಾಲೆ ರೈಸ್ ಮಾಡಬೇಕು ಅಂತ ಮಾಡೀನಿ. ಈಗ ನೈಟ್ ಊಟಕ್ಕೆ ಅದು ನೋಡಿರಿ, ನಾನು ಟೀ ಕುಡಿದು ಆಮೇಲೆ ಒಂದು ಸ್ವಲ್ಪ ತರಕಾರಿ ಹೆಚ್ಕೊಂಡಿಂದ ಮತ್ತೆ ಆಮೇಲೆ ಸಿಗ್ತೀನಿ. ತರಕಾರಿ ನಾನು ತೊಗೊತೀನಿ. ನೋಡಿ ಫ್ರೆಂಡ್ಸ್, ನಾನು ಗಜ್ಜರಿ, ಟೊಮೆಟೊ, ಆಲೂಗಡ್ಡೆ, ಫ್ಲವರ್ ಇಷ್ಟನ್ನು ಮತ್ತು ಒಂದು ಉಳ್ಳಾಗಡ್ಡಿ ಹಾಕಿದರೆ ಟೇಸ್ಟ್ ಆಗುತ್ತಲ್ಲ, ಹೀಗಾಗಿ ಉಳ್ಳಾಗಡ್ಡಿನ ಹಾಕ್ತೀನಿ.
ಇವನ್ನೆಲ್ಲ ಕಟ್ ಮಾಡ್ಕೊಂಡು ನೋಡಿರಿ. ನಾನು ಈಗ ಟೀ ಮಾಡಿದೆ. ಮ್ಯಾಲೆ ಸ್ವಲ್ಪ ನಾವು ಟೀ ಕುಡಿತೀನಿ, ಸಾಯಂಕಾಲ ಆಗೈತಲ್ಲ. ಟೀ ಕುಡಿದು ಆಮೇಲೆ ಸಿಗ್ತೀನಿ ನೋಡಿರಿ. ಬರೀ ಟೀ ಕುಡಿಯೋಣ ಸರ್. ಇಷ್ಟು ಕಟ್ ಮಾಡ್ಕೊಂಡಿನಿ. ಬಟಾಟಿ, ಫ್ಲವರ್ ಇತ್ತು, ಫ್ಲವರ್, ಮೆಣಸಿನ್ಕಾಯಿ ಮತ್ತು ಗಜ್ಜರಿ, ಇಲ್ಲಿ ಪುದೀನ, ಕೊತ್ತಂಬರಿ ಸ್ವಲ್ಪ ಇತ್ತು, ಸ್ವಲ್ಪ ಎತ್ಕೊಂಡಿನಿ. ಈಗ ಮಾಡೋಣ ಬರ್ರಿ. ಹಾಂ, ಸ್ವಲ್ಪ ಫ್ರೈ ಮಾಡೋವು. ಚೆಂದಾಗಿ ಫ್ರೈ ಆಗಬೇಕು. ಸಾಕು ಸಾಕು. ನೋಡಿ ನೋಡಿ ನಿನ್ನ ಕಣಗಿ. ಹಾಕ್ಬಿಡಿ ಈಗ ಮೆಣಸಿನ್ಕಾಯಿ. ದೊಡ್ಡ ಇದ್ರೆ ಚಂದವು. ಮಾಡ್ಬಿಡ್ತೀನಿ. ಹಾಂ, ಈಗ ಇದು ಹಾಕ್ಬಿಡು. ಟೊಮೆಟೊ ಹಾಕ್ಬಿಡು. ರೈಸ್ ಮಾಡಿದಲ್ರಿ, ರೈಸನ್ನ ಆಯ್ತು. ಈಗ ಊಟ ಮಾಡತ್ತೀವಿ ನೋಡ್ರಿ. ಊಟ ಮಾಡೋದ್ರಿಂದ ಸರಿಪ ಬಂದು ಮಾಡಿ. ಸುನೀತಾ, ಟೈಮ್ ನೋಡ್ರಿ, ಈಗ 10:30 ಆಯಿತು. ನಮ್ಮದು ಊಟ ಆಯಿತು. ಊಟ ಆಗಿ ಒಂದು ಸ್ವಲ್ಪ ನಾನು ಅಲ್ಲೇ ಬಿಗ್ ಬಾಸ್ ನೋಡ್ಕೊತ ಕುಂತೆ. ಬಿಗ್ ಬಾಸ್ ನೋಡಿ ಈಗ ನಿದ್ದೆ ಬಂತು, ಮಲ್ಕೋಬೇಕಂತ ಬಂದ್ವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಗುಡ್ ನೈಟ್.